ಅಲ್ಲ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿ ಮನೆಗೆ ಬಂದಿರ್ತಾರೆ, ಪುಟ್ಟಕ್ಕವ್ರ ಮನೆಗೆ. ಆಗ ಸ್ನೇಹ ಅವ್ರನ್ನ ನೋಡಿ, ಇವ್ರು ಯಾಕೆ ಇಲ್ಲಿಗೆ ಬಂದರು, ಇವ್ರೇನಾದ್ರು ಒಳಗಡೆನೆ ಇದ್ರೆ ನನ್ನ ಹೆಣ ಹೊರಗೆ ಹೋಗ್ಬೇಕಾಗತ್ತೆ ಅಂತಾರೆ. ಆಗ ಕಂಟಿ ಹೊರಗೆ ಹೊರಡ್ತಾರೆ. ಆಗ ಸ್ನೇಹ ಹೊರಗೋದಾಗ ಮತ್ತೆ ಕಂಟಿನ ನೋಡಿ, ಯಾಕ್ರಿ ಇಲ್ಲಿ ಇದ್ದೀರಾ, ಇಲ್ಲೆಲ್ಲೂ ನಿಮಗೆ ಜಾಗ ಇಲ್ಲ, ಹೋಗ್ರಿ, ಪ್ರೀತಿ ಪ್ರೀತಿ ಅಂತ ಅನ್ಕೊಂಡು ಮೋಸ ಮಾಡಿದ್ರಲ್ರಿ ಅಂತ ತಾಯಿಲಿ ಹೊಟ್ಟೆ ಹುಟ್ಟಿರ್ತೀರಾ ಅಂದಮೇಲೆ ಸತ್ಯದಿಂದ ಬರಲ್ಲ, ಸತ್ಯ ನಿಮ್ಮ ಬಾಯಲ್ಲಿ ಯಾಕಾದ್ರೂ ಬರುತ್ತೆ ಅಂತ ಹೇಳ್ತಾರೆ. ಆಗ ಕಂಟಿ, ಮೆಸ್ಸು ನನಗೆ ಮಾತಾಡೋಕೆ ಸ್ವಲ್ಪ ಅವಕಾಶ ಕೊಡಿ ಅಂತಾರೆ. ಆಗ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಲ್ವಾ ನನ್ನ ಈ ಥರ ಮೋಸ ಮಾಡಿ ಈ ಪರಿಸ್ಥಿತಿಗೆ ತಂದಿರೋದು, ಇನ್ನೇನ್ರಿ ಮಾತಾಡ್ತೀರಾ, ಹೊರಡ್ರಿ ಇಲ್ಲಿಂದ ಅಂತ ಬೈತಾರೆ. ಆಗ ಕಂಟಿ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಇದನ್ನೆಲ್ಲ ನಂಜವ್ವ ಕೇಳಿಸ್ಕೊಂಡು ಬಂಗಾರಮ್ಮಂಗೆ ಫೋನ್ ಮಾಡ್ತಾರೆ. ನಂಜವ್ವ ಯಾವುದೋ ಅನ್ನೊಂದು ನಂಬರಿಂದ ಕಾಲ್ ಮಾಡಿ, ಅಲೋ ಬಂಗಾರವ್ವ ಹೇಗಿದ್ದೀರಾ ಅಂತ ಕೇಳ್ತಾರೆ. ಆಗ ಅವ್ರು ಯಾರು ಅಂದಾಗ, ಓ ಗೊತ್ತಾಗಿಲ್ವಾ, ನಾನು ನಂಜವ್ವ, ಹೆಂಗಿದೆ ಬಾಳು ನಿಮ್ಮದು, ಓ ಸೂಪರ್ ಆಗಿರಬೇಕು ಬಿಡಿ, ಹೇಗೋ ನಿಮ್ಮ ಸೊಸೆ ಮನೆ ಹತ್ರ ಬಂದಿದ್ದೆ ಅದಕ್ಕೆ ಫೋನ್ ಮಾಡಿದೆ, ನಿಮ್ಮ ಮಗನೂ ಕೂಡ ಇಲ್ಲೇ ಇದ್ದಾನೆ ಅಂತ ಹೇಳ್ತಾರೆ. ಆಗ ಅವಳು ಯಾವಳೆ ನನ್ನ ಸೊಸೆ ಅಂತ ಕೇಳ್ತಾರೆ. ಅಯ್ಯೋ ನಿಮ್ಮ ಮಗ ಮದುವೆ ಮಾಡ್ಕೊಂಡಿದ್ದಾನಲ್ಲ ಅವಳೇ, ಅವನು ರೋಡಲ್ಲೇ ನಿಂತ್ಕೊಂಡು ತಾಳಿ ಕಟ್ಟಿದ್ದಾರೆ, ಅವಳು ಹೆಂಗಿದ್ರು ನಿಮ್ಮ ಮನೆಗೆ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ. ಆಗ ಅವಳು ಯಾಕೆ ನನ್ನ ಸೊಸೆ ಆಗ್ತಾಳೆ, ಅವಳು ನಮ್ಮ ಮನೆಗೆ ಬರಲ್ಲ ಅಂತ ಕೂಗಾಡಿ ಫೋನ್ ಕಟ್ ಮಾಡ್ತಾಳೆ. ಇಲ್ಲಿ ಪುಟ್ಟಕ್ಕ ಬಂದು ಸ್ನೇಹಂಗ ಸಮಾಧಾನ ಮಾಡ್ತಿರ್ತಾರೆ. ಅವ ಅಳ್ಬೇಡ ಕಣವ ಅಂತಾರೆ, ನನ್ನ ಮಾತನ್ನ ಕೇಳಿಸ್ಕೊಂತಾರೆ. ಆಗ ಸ್ನೇಹ ಸಿಟ್ಟಲ್ಲಿ, ಏನವ ಹೇಳ್ತೀಯ, ನೀನು ಹೋಗಿ ಅವನ್ನ ಶ್ರಮಿಸ್ಬಿಟ್ಟು ಆ ಮನೆಗೆ ಸೊಸೆಯಾಗಿ ಬಾಳು ಅಂತ ಹೇಳ್ತೀಯ ಅಲ್ವಾ ಅಂತಾರೆ. ಅದ್ರ ಬದಲು ನೀನು ಮಾಡೋ ಅಡುಗೆಯಲ್ಲಿ ವಿಷ ಹಾಕೊಟ್ಟು ನನಗೆ ಕೊಟ್ಬಿಡು, ಅವೊಂದು ಕೈ ತುತ್ತು ಅಂದ್ಬಿಟ್ಟು ಪ್ರಾಣ ಬಿಟ್ಬಿಡ್ತೀನಿ ಅಂತಾರೆ. ಆಗ ಪುಟ್ಟಕ್ಕ ತುಂಬ ನೊಂದ್ಕೊಂಡು, ಅಯ್ಯೋ ಯಾಕವಿ ಹಿಂಗೆ ಮಾತಾಡ್ತೀಯಾ ಅಂತಾರೆ. ಆ ಬಂಗಾರಮ್ಮನ ನೋಡು, ಅವ್ರ ಮಗಂದೇನೂ ತಪ್ಪಿಲ್ಲ, ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಾಳೆ, ಅದನ್ನ ಕೇಳಿಸ್ಕೊಂಡು ನೀನು ಸುಮ್ಮನೆ ಇದೆಯಲ್ಲವ ಅಂತ ಸ್ನೇಹ ಕೇಳ್ತಾಳೆ. ಆಗ ಸ್ನೇಹ, ನಾನು ಹುಡ್ತಾಗಿಂದ ನೀನು ಯಾವತ್ತೂ ನನಗೆ ಹೊಡೆದಿರ್ಲಿಲ್ಲ, ಆದರೆ ಇವತ್ತು ಆ ಬಂಗಾರಮ್ಮನ ಎದುರುಗಡೆ ಹೊಡೆದ್ಬಿಟ್ಟಿಯಲ್ಲವ, ನನಗಿಂತ ಆ ಬಂಗಾರಮ್ಮನ ಮಗ ಹೆಚ್ಚದ್ನ ನಿನಗೆ ಅಂತ ಕೇಳ್ತಾರೆ. ಆಗ ಸಹನ ಅವ್ರು ಬಂದು ಸ್ನೇಹಂಗೆ, ಇದೆಳವಿ ಅಳಬೇಡ ನೀನು ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾರೆ. ಆಗ ಸ್ನೇಹ, ನನಗಿವತ್ತು ಹೊಡೆದ್ಬಿಟ್ಲು ಕಣೆ ಅಕ್ಕ ಅಂತ ಅವ್ರ ಹತ್ರ ನೊಂದ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಪುಟ್ಟಕ್ಕವರು ಮನಸ್ಸಲ್ಲಿ, ನಾನು ಹೊಡೆದಿರ್ಲಿಲ್ಲ ಅಂದರೆ ಆ ಬಂಗಾರವ ಹೊಡೆಯೋಳು ಕಣವ, ಅದಕ್ಕೆ ಅದನ್ನ ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅಂತ ನಾನೇ ಹೊಡೆದೆ ಅಂತ ಹೇಳಿ, ಪುಟ್ಟಕ್ಕ ನನ್ನ ಕ್ಷಮಿಸ್ಬಿಡು ಕಣವ ಅಂತ ಹೇಳ್ತಾರೆ. ಆಗ ಸಹ, ನೀನೇನು ಮಾತಾಡಬೇಡ, ಈಗ ಸುಮ್ಮನೆ ಇರು, ಅವಳು ಹೊತ್ತರಿಂದ ಏನೂ ತಿಂದಿಲ್ಲ, ಬಾರವಿ ನೀನೇನಾದರೂ ತಿನ್ನು ಅಂತ ಕರೀತಾಳೆ. ಆಗ ಸ್ನೇಹ, ನನಗೇನೋ ಬೇಡ ಅಕ್ಕ ಅಂತಾರೆ. ಆಗ ನಂಜವ್ವ ಬಂದು ಬಂಗಾರಮ್ಮನ ವಿರುದ್ಧ ಎತ್ಕಟ್ಟಕ್ಕೆ ಟ್ರೈ ಮಾಡ್ತಿರ್ತಾರೆ. ಆಗ ಪುಟ್ಟಕ್ಕ, ನೀನೇನು ಮಾತಾಡಬೇಡ, ಈಗ ಆಲ್ರೆಡಿ ಅವಳು ತುಂಬ ನೊಂದ್ಬಿಟ್ಟಿದ್ದಾಳೆ ಅಂತಾರೆ. ಆಗ ನಂಜವ್ವ, ಏನವ ಹಿಂಗೆ ಮಾತಾಡ್ತಿದ್ಯಾ, ನಾನೇನಾದ್ರೊಳಗೆ ನೋವು ಮಾಡಕ್ಕೆ ಬಂದಿದ್ದೀನಿ ಈಗ ಅಂತಾರೆ. ಅಲ್ಲಿಗೆ ರಾಜು ಕೂಡ ಬರ್ತಾರೆ. ಪುಟ್ಟಕ್ಕ ಪುಟ್ಟಕ್ಕ ಅಂತ ಜೋರಾಗಿ ಕೂಗ್ತಾರೆ. ಊರು ಜನ ಎಲ್ಲ ಸೇರ್ತಾರೆ. ಆಗ ಪುಟ್ಟಕ್ಕ ಹೊರಗೆ ಬರ್ತಾರೆ. ನಾನು ಕೂಗಿದ ಸ್ಪೀಡಿಗೆ ಇಡೀ ಊರು ಜನನೇ ಬಂದರು, ನೀನು ಬರೋಕ್ಕೆ ಇಷ್ಟೊತ್ತು ಬೇಕಾ ಅಂತ ಕೇಳ್ತಾರೆ. ಓ ನಾನು ಯಾಕೆ ಬಂದೆ ಅನ್ಕೊಂಡ್ಯಾ, ನನ್ನ ಗಂಡಂಗಂತೂ ಕನ್ಯಾದಾನ ಮಾಡೋ ಅವಕಾಶ ಮಾಡಿಕೊಟ್ಟಿಲ್ಲ, ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಅಂತ ಬಂದಿದ್ದೀವಿ ಅಂತಾರೆ. ಆಗ ಪುಟ್ಟಕ್ಕ, ನೋಡವಿ ನೀನೇನಾದರೂ ಮಾತಾಡೋದಿದ್ರೆ ಒಳಗಡೆ ಬಂದು ಮಾತಾಡು, ಇಲ್ಲೆಲ್ಲ ಮಾತಾಡಬೇಡ ಅಂತಾರೆ. ಆಗ ರಾಜರು, ಏನ್ರಯ್ಯ ನಾವೇನಾದರೂ ಸ್ವಲ್ಪ ಸಣ್ಣ ತಪ್ಪು ಮಾಡಿದ್ರೆ ಇಡೀ ಊರೇ ಬಂದು ನ್ಯಾಯ ಹೇಳ್ತೀರಾ, ಸತ್ಯ ಹೇಳ್ತೀರಾ, ಈಗ ಏನು ನಿಮ್ಮ ಬಾಯಿಗೆಲ್ಲ ಏನು ಹೋಗಿದೆ ಅಂತ ಬೈತಾರೆ. ಆಗ ಗೌಡ್ರು, ರಾಜವ್ವ ಇದರಲ್ಲಿ ಪುಟ್ಟಕ್ಕೊಂದೇನು ತಪ್ಪಿದೆ ಅಂತಾರೆ. ಏನು ತಪ್ಪಿಲ್ವಾ, ಆ ಬಂಗಾರಮ್ಮನ ಮಗ ಇವಳಿಗೆ ರೋಡಲ್ಲೇ ತಾಳಿ ಕಟ್ಟಿ ಕರ್ಕೊಂಡೋದ್ನಲ್ಲ, ಅವ್ವ ಮಗಳು ದೊಡ್ಡ ಶ್ರೀಮಂತ ಅಂತ ಬುಟ್ಟಿಗೆ ಹಾಕೊಂಡಿದ್ದಾರೆ, ಇದು ತಪ್ಪಲ್ವಾ ಅಂತ ಕೇಳ್ತಾರೆ. ಆಗ ನಂಜವ್ವ, ಏನೇ ತುಂಬ ಮಾತಾಡ್ತಿದ್ಯಾ, ಪುಟ್ಟಕ್ಕ ಏನು ಸುಮ್ಮನೆ ಇದೆಯಾ, ನನ್ನಂತೊಳ ರಕ್ತನೇ ಕುದೀತಿದೆ, 4 ತಟ್ಟು ಅಂತ ಹೇಳ್ತಾರೆ. ನೀನು ಇಲ್ಲಿಂದ ಹೋಗಿ ಸುಮ್ಮನೆ ತುಂಬ ಮಾತಾಡಬೇಡ, ಇಲ್ಲಿ ನಿನ್ನ ಮಾತಿಗೆ ಯಾರು ಸೊಪ್ಪಾಕೋರಿಲ್ಲ ಅಂತಾರೆ. ಆಗ ರಾಜಿ, ಸೊಪ್ಪಾಕಕ್ಕೆ ನಾನೇನು ಪ್ರಾಣಿ ಅಲ್ಲ, ನೀನು ಸುಮ್ಮನೆ ನೆಂಟ್ರಾಗಂಗಿರು ಅಂತ ಹೇಳ್ತಾರೆ. ಆಗ ನಂಜವ್ವ ಜಗಳ ಮಾಡಕ್ಕೆ ಹೋಗ್ತಾರೆ. ಆಗ ಪುಟ್ಟಕ್ಕ ಅವ್ರನ್ನ ತಡೀತಾರೆ. ಆಗ ಪುಟ್ಟಕ್ಕ, ನೋಡವಿ ನಿನ್ನ ಹತ್ರ ನನಗೆ ಮಾತಾಡೋಷ್ಟು ತಾಳ್ಮೆ ಈಗಿಲ್ಲ, ಸುಮ್ಮನೆ ಇಲ್ಲಿಂದ ಕರ್ಕೊಂಡು ಹೋಗುವಂತ ಗೋಪಾಲ್ ಅವರಿಗೆ ಹೇಳ್ತಾರೆ. ಗೋಪಾಲ್ ಅವರು ರಾಜಿ ಅವರಿಗೆ ಕರೀತಾರೆ. ಆದರೆ ಸುಮ್ಮನೆ ಇರಯ್ಯ, ನೋಡು ನಿನ್ನ ದೇವತೆ ನನ್ನ ಮಾತಿಗೆ ಉತ್ತರ ಕೊಡೋಕ್ಕಾಗ್ದಲ್ಲ ಓಡೋಗ್ತಿದ್ದಾಳೆ. ಅಲ್ಲ ಪುಟ್ಟಕ್ಕ, ನಿನ್ನ ಹಣೆ ಬರನ ದೇವರು ಏನಂತ ಬರ್ತಿದ್ದಾನೆ ಅಂತ ಕೇಳಿ ಅವರಿಗೆ ತುಂಬ ಅಂಗಸಿ ಮಾತಾಡ್ತಾರೆ. ದೇವರು ಎಲ್ಲರಿಗೂ ಬೇರೆ ಬೇರೆ ಥರ ಬರೆದ್ರೆ, ಆದರೆ ನಿನಗೂ ನಿನ್ನ ಮಗಳಿಗೂ ಒಂದೇ ಥರ ಬರೆದು ಅಂಟಿಸ್ಬಿಟ್ಟು ಕಳಿಸಿದ್ದಾನೆ ಅಂತ ಹೇಳಿ ಅವರಿಗೆ ಚುಚ್ಚಿ ಮಾತಾಡ್ತಾರೆ. ಆಗ ರಾಜೇಶ್ವರಿ ಅವರು, ಅದಕ್ಕೆ ಮಕ್ಕಳನ್ನ ಕರೆಕ್ಟಾಗಿ ಬೆಳೆಸ್ಬೇಕು ಅನ್ನೋದು, ಇಲ್ಲಾಂದರೆ ಇದೇ ಥರ ದಾರಿ ತಪ್ತಾರೆ ಅಂತಾರೆ. ಆಗ ಸಹನವರು, ನಾವೇನು ದಾರಿ ತಪ್ಪಿದ್ದೀನಿ, ನಮ್ಮವ್ವ ನಮ್ಮನ್ನು ಚೆನ್ನಾಗೇ ಬೆಳೆಸಿದ್ದಾಳೆ ಅಂತಾರೆ. ಈಗೇನು ಆ ಥರದ್ದು ಏನೂ ಆಗಿಲ್ಲ, ಸ್ನೇಹ ಇಷ್ಟಪಟ್ಟಿದ್ದ ಹುಡುಗನ್ನ ಮದುವೆ ಆಗಿದ್ದಾಳೆ ಅಷ್ಟೇ ಅಂತಾರೆ. ಆಗ ರಾಜೇಶ್ವರಿ ಅವರು, ನಿನಗೂ ಬಾಯಿ ಇದೆ, ಹೇಗಿದ್ರು ಎಲ್ಲರದು ಒಂದೇ ರಕ್ತ ಅಲ್ವಾ, ಸದ್ಯ ನೀನು ನಮ್ಮ ಮನೆಗೆ ಕಾಲಿಟ್ಟಿಲ್ಲ, ದೇವ್ರು ದೊಡ್ಡವನು ಅಂತಾರೆ. ಮತ್ತೆ ರಾಜೇಶ್ವರಿ ಸಹನ ಅವರ ಅತ್ತೆ ಮಾವನ ಬಗ್ಗೆ ಮಾತಾಡ್ತಾರೆ. ಅಲ್ಲ ಕಣೆ, ನೀನು ಮದುವೆ ಆದಳು ಗಂಡನ ಮನೇಲಿ ಇರೋದು ಬಿಟ್ಟು ಏನು ತವ್ರ ಮನೇಲಿ ತಂಪಾಗಿದ್ಯಾ, ಯಾಕೆ ಅತ್ತೆ ಮಾವನ ಹತ್ರ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ
ಅಂತಾರೆ. ಆಗ ಮೇಷ್ಟ್ರು ಅವ್ರನ್ನ ತಡೆದು ಬೇಡ ಸಹನವ್ರೆ, ಮಾತಿಗೆ ಮಾತು ಬೆಳೆದು ಜಗಳ ಆಗತ್ತೆ ಅಷ್ಟೇ ಅಂತಾರೆ. ಆಗ ರಾಜೇಶ್ವರಿ ಅವರು ಏನ್ ಮೇಷ್ಟ್ರೆ ಪಿಸು ಪಿಸು ಅಂತ ಹೆಂಡತಿ ಕೇಳೋ ತರ ಮಾತಾಡ್ತಿದ್ದೀರಾ, ಅದೇನು ಅಂತ ನಮಗೂ ಕೇಳಿಸೋ ತರ ಹೇಳಿ ಅಂತಾರೆ. ಆಗ ಮೇಷ್ಟ್ರು ನೋಡಿ ಇಲ್ಲಿ ನೀವು ಬಂದಿರೋದೇ ಜಗಳ ಮಾಡಕ್ಕೆ, ಆದ್ರೆ ಇಲ್ಲಿ ಯಾರಿಗೂ ಜಗಳ ಮಾಡೋ ಮೂಡಿಲ್ಲ, ಸುಮ್ನೆ ನೀವು ಇಲ್ಲಿಂದ ಹೊರಡಿ ಅಂತಾರೆ. ಆಗ ರಾಜೇಶ್ವರಿ ಮೇಷ್ಟ್ರೆ ನಿಮಗೆ ಲೆಕ್ಕ ಬರುತ್ತೆ ಅಲ್ವಾ, ಲೆಕ್ಕ ಚುಕ್ತಿ ಮಾಡೋಣ ಅಂತ ಬಂದಿದ್ದೀನಿ ಅಂತಾರೆ. ಹೌದು ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ಬಾಯಿ ತರ್ಕೊಂಡು ಬರೋಳಲ್ಲ ನಿಮ್ಮ ಎರಡನೇಳು, ಅವಳೆಲ್ಲೋ ಅದ್ಲು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಅವಂಗೆ ಯಾರೇ ಏನೇ ಅಂದ್ರೂ ಎಗ್ರಾಡ್ಕೊಂಡು ಬರೋಳಲ್ಲ, ಯಾಕೆ ಈಗ ಬರಲ್ವಾ, ಯಾಕೆ ಮುಖ ತೋರ್ಸಕ್ ಮುಖ ಇಲ್ವಾ ಅಂತ ಕೇಳ್ತಾರೆ. ಆಗ ಸ್ನೇಹ ಅಲ್ಲಿಗೆ ಬಂದು ನಿನಗೆ ಎದ್ರುಕೊಂಡು ಇಲ್ಲಿ ಯಾರು ಬಚ್ಚಿಡ್ಕೊಂಡಿಲ್ಲ ಕಣೆ ಅಂತ ಜೋರ್ ಮಾಡ್ಕೊಂಡು ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತು ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.